ಲೇಡೀಸ್ ಅಂಡ್ ಜೆಂಟ್ಲ್ಮ್ಯಾನ್, ಕರ್ನಾಟಕದಲ್ಲೂ ಕೂಡ ಈಗ SIR ಅಸ್ತ್ರ. ಏನಪ್ಪಾ ಇದು SIR? ಏನಾಗ್ತಾ ಇದೆ ಹಾಗಾದ್ರೆ? ಕರ್ನಾಟಕದಲ್ಲೂ ಕೇಂದ್ರ ಚುನಾವಣಾ ಆಯೋಗ ಮತದಾರರ ಪಟ್ಟಿನ ಪರಿಷ್ಕೃತ ಮಾಡೋದಕ್ಕೆ ಮುಂದಾಗ್ತಾ ಇದೆಯಾ ಅನ್ನುವಂಥ ಪ್ರಶ್ನೆ. ಸರ್ಕಾರ ಒಪ್ಕೊಳ್ಳುತ್ತಾ? ಬಿಜೆಪಿಯವರು ಯಾಕೆ ಈ ಅಸ್ತ್ರವನ್ನ ಪ್ರಯೋಗ ಮಾಡ್ತಿದ್ದಾರೆ ಹಾಗಾದ್ರೆ ಪ್ರಯೋಗ ಆದರೂ ಕೂಡ ಯಾವ ಕ್ಷೇತ್ರಕ್ಕೆ ಕಂಟಕ ಕಾದಿದೆ? ಯಾವ ಶಾಸಕರಿಗೆ, ಯಾವ ಸಚಿವರಿಗೆ ಈ SIR ನಿಂದ ಭಯ ಶುರುವಾಗಿದೆ? ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಿ ಫೋಕಸ್ ಟಿವಿ. ನಾನು ಶಿವು ರಾನರಾಪುರ. ಇದೇ ಫೋಕಸ್ನ ಎಕ್ಸ್ಕ್ಲೂಸಿವ್ ಸ್ಟೋರಿ. ವೀಕ್ಷಕರೇ, SIR ಕೇಂದ್ರ ಚುನಾವಣಾ ಆಯೋಗ ಈಗಾಗಲೇ ಕೂಡ ಹಲವು ರಾಜ್ಯಗಳಲ್ಲಿ ಮತದಾರರ ಪಟ್ಟಿಯನ್ನ ಪರಿಷ್ಕೃತ ಮಾಡುವಂತ ಕೆಲಸವನ್ನ ಮಾಡ್ತಾ ಇದೆ. ಈಗ ಕರ್ನಾಟಕದಲ್ಲೂ ಕೂಡ ಈಗ SIR ಅಸ್ತ್ರವನ್ನ ಪ್ರಯೋಗ ಮಾಡ್ತಾರಾ ಅನ್ನುವಂಥ ಪ್ರಶ್ನೆ. ಯಾಕೆ? ಏನಿದು ವಿಚಾರ ಅಂತೀರಾ? ಮಾಡದ್ದೇ ಆದಲ್ಲಿ ಶಿವಾಜಿನಗರ ಅಥವಾ ಅದರ ಜೊತೆಗೆ ಬ್ಯಾಟರಾಯನಪುರ ವಿಧಾನಸಭಾ ಕ್ಷೇತ್ರಕ್ಕೆ ಕಂಟಕ ಕಾದಿದೆಯಾ ಅಂತ ಗಮನಿಸಬಹುದು ವೀಕ್ಷಕರೇ. GBA ಗ್ರೇಟರ್ ಬೆಂಗಳೂರು ಅಥಾರಿಟಿ ಚುನಾವಣೆ ಹತ್ರ ಬರ್ತಾ ಇದೆ. ಚುನಾವಣೆ ಮಾಡ್ತೀವಿ ಅಂತ ಸರ್ಕಾರ ಕೂಡ ಹೇಳಿದೆ. ಆಗೇನದು ಕೂಡ ಚುನಾವಣೆ ಆದ್ರೆ ಈಗಾಗಲೇ ಕೇಂದ್ರ ಚುನಾವಣಾ ಆಯೋಗ ಬೇರೆ ಬೇರೆ ರಾಜ್ಯಗಳಲ್ಲಿ ಈಗಾಗಲೇ ಕೂಡ SIRನ ಮತದಾರರ ಪಟ್ಟಿನ ಪರಿಷ್ಕೃತ ಮಾಡುವಂತ ಲೆಕ್ಕಾಚಾರ ಇಟ್ಕೊಂಡಿದೆಯಲ್ಲ. ಬಿಹಾರದಲ್ಲಾಯ್ತು, ಈಗ ಪಶ್ಚಿಮ ಬಂಗಾಳದ ಚುನಾವಣೆ ಅಲ್ಲೂ ಕೂಡ ಆಗ್ತಾ ಇದೆ. ಅಂದ್ರೆ ಅಲ್ಲಿ ಮತದಾರರು ಎಷ್ಟಿದ್ದಾರೆ, ವಲಸಿಗರು ಎಷ್ಟು ಜನ ಇದ್ದಾರೆ, ಫೇಕ್ ಮತದಾರರು ಎಷ್ಟು ಜನ ಇದ್ದಾರೆ, ಸತ್ತವ್ರು ಎಷ್ಟು ಜನ, ಬದುಕಿದ್ದವರು ಎಷ್ಟು ಜನ, ಬದುಕಿದ್ರು ಕೂಡ ವೋಟ್ ಹಾಕ್ತಿರುವಂಥವ್ರು ಎಷ್ಟು ಜನ, ಎಷ್ಟು ಮತಗಳ ಚಲಾವಣೆಯಲ್ಲಿದೆ, ಇದನ್ನ ಪರಿಷ್ಕೃತ ಮಾಡುವಂತ ಕೆಲಸ ಆಗ್ತಾ ಇದೆಯಲ್ಲ. GBA ಅಂದ್ರೆ ಗ್ರೇಟರ್ ಬೆಂಗಳೂರು ಅಥಾರಿಟಿ ಈ ಚುನಾವಣೆ ಆದ್ರೆ ಇನ್ನೂ ಕೂಡ ಕಂಟಕ ಕಾದಿದೆ. ಯಾಕೆ? ಅದರಲ್ಲೂ ಕೂಡ ಶಿವಾಜಿನಗರ ಬ್ಯಾಟರಾಯನಪುರ ಯಾಕೆ? ಈಗ ಗಮನಿಸಿರಬಹುದು, ಕೋಗಿಲು ಕ್ರಾಸ್ನ ವಿಚಾರ ದೇಶವ್ಯಾಪಿ ಭಾರಿ ಸದ್ದು ಮಾಡ್ತಾ ಇದೆಯಲ್ಲ. ವಲಸಿಗರು ಬಂದಿಯಲ್ಲಿ ಟೆಂಟನ್ನು ಹಾಕೊಂಡಿದ್ರು, GBA ಹೋಗಿ ಅದನ್ನ ತೆರವು ಮಾಡ್ತು. ಅದಾದ್ಮೇಲೆ ಅವರು ಬೀದಿ ಪಾಲಾದ್ರು. ಸರ್ಕಾರವೇ ಕಾರಣ ಅಂತ ಹೇಳಿ ಸರ್ಕಾರ ಈಗ ಅವರೆಲ್ಲರಿಗೂ ಕೂಡ ಮನೆ ಕೊಡಿಸುವಂತ ಯೋಜನೆಯನ್ನ ಕೈಗೆತ್ತಿಕೊಂಡಿದೆ. ಅದು ಕೂಡ ಸರ್ಕಾರ ಇಲ್ಲಿ ಗಮನಿಸಬೇಕಾಗಿರೋದೇನಪ್ಪಾ ಅಂತ ಅಂದ್ರೆ, ಶಿವಾಜಿನಗರ ವಿಧಾನಸಭಾ ಕ್ಷೇತ್ರ, ಇದರ ಜೊತೆಗೆ ಬ್ಯಾಟರಾಯನಪುರ ವಿಧಾನಸಭಾ ಕ್ಷೇತ್ರದ ಏನಾದರೂ ಕೂಡ SIR ಅಸ್ತ್ರವನ್ನ ಪ್ರಯೋಗ ಮಾಡಿದ್ಯಾದಲ್ಲಿ ಅದಲ್ಲೂ ಬದಲಾಗುತ್ತೆ. ಎಲ್ಲವೂ ಕೂಡ ತಲೆ ಕೆಳಗಾಗುತ್ತೆ. ಯಾಕಂದ್ರೆ ಇದೇ ವಿಧಾನಸಭಾ ಕ್ಷೇತ್ರದಲ್ಲಿ ಹೆಚ್ಚು ವಲಸಿಗರಿದ್ದಾರೆ. ಹೆಚ್ಚು ವಲಸೆ ಬಂದಂತವರು ಈ ಕ್ಷೇತ್ರವನ್ನ ಆಯ್ಕೆ ಮಾಡಿಕೊಂಡು ಟೆಂಟ್ಗಳನ್ನು ಹಾಕೊಂಡಿದ್ದಾರೆ. ಅಥವಾ ಮತದಾರರ ಪಟ್ಟಿಯಲ್ಲಿ ಕೂಡ ಯಾವಾಗ ಅಂದ್ರೆ ನಿನ್ನೆ ಆರ್ ಅಶೋಕ್ ಅವರು ಕೂಡ ಹೇಳ್ತಾ ಇದ್ರು, ಸ್ಯಾಟಲೈಟ್ ಚಿತ್ರವನ್ನ ತೋರಿಸಿ 25 ವರ್ಷಗಳಿಂದ ಇಲ್ಲೇ ಇದ್ದೀರಾ ಅಂತ. ಅಂದ್ರೆ ಯಾಕೆ ಹೋದ ವರ್ಷದ ನಕ್ಷೆಯಲ್ಲಿ ಚಿತ್ರಗಳಲ್ಲಿ ಇಲ್ಲ ಇಲ್ಲಿ ಅಂತ. ಹಂಗೆ ಎಷ್ಟು ಮತಗಳಿದ್ದಾವೆ, ಅದರಲ್ಲಿ ಫೇಕ್ ಎಷ್ಟು, ವಲಸೆ ಬಂದಂಥವ್ರು ಎಷ್ಟು, ಎಲ್ಲಿಂದ ಬಂದಿದ್ದಾರೆ, ಯಾರ್ಯಾರು ಇವರು, ಎಲ್ಲವನ್ನೂ ಕೂಡ ಪತ್ತೆ ಹಚ್ಚುವಂತ ಕೆಲಸ ಆಗುತ್ತಲ್ಲ. ಅದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಶಾಸಕರಾಗಿರುವಂತ ರಿಜ್ವಾನ್ ಹರ್ಷದ್, ಇದರ ಜೊತೆಗೆ ಕಂದಾಯ ಸಚಿವರಾಗಿರುವಂತ ಕೃಷ್ಣೇ ಭೈರೇ ಗೌಡ್ರು, ಇವರಿಬ್ಬರಿಗೂ ಕೂಡ ಸಂಕಷ್ಟ. ಈಗ ಬಿಜೆಪಿ ಈಗ ಸರ್ಕಾರಕ್ಕೆ ಒಂದು ರೀತಿಯಲ್ಲಿ ಆಡಳಿತ ಪಕ್ಷವನ್ನು ಇಕ್ಕಟ್ಟಿಗೆ ಸಿಲುಕಿಸುವಂತ ಲೆಕ್ಕಾಚಾರದಲ್ಲಿ ಒಂದೊಂದೇ ಅಸ್ತ್ರವನ್ನ ಪ್ರಯೋಗ ಮಾಡ್ತಾ ಇದೆ. ಇದರ ಜೊತೆಗೆ ಸರ್ಕಾರಕ್ಕೆ ಎಲ್ಲೋ ಒಂದು ಕಡೆ ಮುಜುಗರ ತಂದಿಡುವಂತ ಕೆಲಸವನ್ನ ವಿರೋಧ ಪಕ್ಷ ಆಗಿರುವಂತ ಬಿಜೆಪಿ ಕೂಡ ಇನ್ನಿಲ್ಲದ ಕಸರತ್ತನ್ನ ಮಾಡ್ತಾ ಇದೆ. ಇದ್ರ ಜೊತೆಗೆ ಈಗ ಬಿಜೆಪಿಯ ಆಗ್ರಹ ಏನು ಅಂತಂದ್ರೆ, ಕರ್ನಾಟಕದಲ್ಲೂ ಕೂಡ SIR ಪ್ರಯೋಗ ಆಗಲೇಬೇಕು, ಆ ಅಸ್ತ್ರವನ್ನ ಪ್ರಯೋಗಿಸಲೇಬೇಕು ಅಂತ. ಪಶ್ಚಿಮ ಬಂಗಾಳದಲ್ಲೂ ಕೂಡ ಈಗ ಅದರ ವಿರುದ್ಧ ಧ್ವನಿ ಎತ್ತಿದ್ದಾರೆ ಮಮತಾ ಬ್ಯಾನರ್ಜಿ ಅವರು. ಬಿಹಾರದಲ್ಲಿ ನೋಡಿದ್ರಿ ಎಷ್ಟು ಲಕ್ಷ ಮತಗಳನ್ನ ಡಿಲೀಟ್ ಮಾಡಿದ್ರು ಅಂತ. ಹಂಗೆ ಕರ್ನಾಟಕದಲ್ಲೂ ಕೂಡ SIR ಪ್ರಯೋಗ ಆದ್ರೆ ಬೆಂಗಳೂರು ಚುನಾವಣೆ, ಗ್ರೇಟರ್ ಬೆಂಗಳೂರು GBA ಚುನಾವಣೆ ಆದ್ರೆ ಸಂಕಷ್ಟ ಇದೆ. ಅದರಲ್ಲೂ ಕೂಡ 2 ವಿಧಾನಸಭಾ ಕ್ಷೇತ್ರಗಳೇ ಪ್ರಮುಖವಾಗಿ. ನೀವು ಗಮನಿಸಿರ್ಬೋದು, ಕರ್ನಾಟಕ ಸರ್ಕಾರ ಈ SIR ಅನ್ನ ಎಷ್ಟು ವಿರೋಧ ಮಾಡುತ್ತೆ ಹಾಗಾದ್ರೆ.
ಪ್ರಯೋಗ ಆಗಲೇಬೇಕು ಅಂತ ಬಿಜೆಪಿ ವಿರೋಧ ಮಾಡೋದಕ್ಕೆ ಸರ್ಕಾರ ಕೂಡ ರೆಡಿ ಆಗಿದೆ. ಇದರೆಲ್ಲದರ ಜೊತೆಗೆ ಲಕ್ಷ ಲಕ್ಷ ಮತಗಳು ಕೂಡ ಡಿಲೀಟ್ ಆಗುವ ಸಾಧ್ಯತೆಗಳಿದ್ದಾವೆ. ಇದೆ ಎರಡೂ ಕ್ಷೇತ್ರದಲ್ಲೂ ಕೂಡ 1, 2, 10, 20 ಸಾವಿರ ಅಲ್ಲ, ಲಕ್ಷ ಲಕ್ಷ. ಬ್ಯಾಟರಾಯನಪುರ ವಿಧಾನಸಭಾ ಕ್ಷೇತ್ರ ಲಕ್ಷ ಲಕ್ಷ ಮತಗಳು ಡಿಲೀಟ್ ಆಗುವ ಸಾಧ್ಯತೆಗಳು. ಶಿವಾಜಿನಗರ ವಿಧಾನಸಭಾ ಕ್ಷೇತ್ರ ಲಕ್ಷ ಲಕ್ಷ ಮತಗಳು ಡಿಲೀಟ್ ಆಗುವ ಸಾಧ್ಯತೆಗಳಿದ್ದಾವೆ. ಇದರಿಂದ ಆ ಕ್ಷೇತ್ರದ ಶಾಸಕರಿಗೆ ನಡುಕ, ಮುಂದಿನ ಚುನಾವಣೆ ಎಲ್ಲಿ ಸೋಲಾಗ್ಬಿಡುತ್ತೋ ಅನ್ನುವಂಥ ಭಯ. ಈ ಲೆಕ್ಕಾಚಾರದ ಚರ್ಚೆಗಳು ಕೂಡ ಈಗ ನಡೀತಾ ಇರೋದು. ಹಾಗಾಗಿ ಕರ್ನಾಟಕದಲ್ಲೂ ಕೂಡ SIR ಪ್ರಯೋಗ ಆಗುತ್ತಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಇದಾಗಿತ್ತು ಫೋಕಸ್ನ ಎಕ್ಸ್ಕ್ಲೂಸಿವ್ ಸ್ಟೋರಿ. ಶಿವಾಜಿನಗರ ವರ್ಸಸ್ ಬ್ಯಾಟರಾಯನಪುರ. ನೆಲ ಜಲ